ಮಹಾಕುಂಭಮೇಳದಲ್ಲಿ ಪ್ರಧಾನಿ ಮೋದಿ ಅವರು ಇವತ್ತು ಭಾಗಿಯಾಗಿ ಪುಣ್ಯ ಸ್ನಾನವನ್ನು ಪವಿತ್ರ ಸ್ನಾನವನ್ನು ನೆರವೇರಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೋಟ್ನಲ್ಲಿ ಅವರು ತ್ರಿವೇಣಿ ಸಂಗಮದತ್ತ ಆಗಮಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮೊದಲು ನಿಗದಿಯಾಗಿದ್ದ ಸಮಯ 11ರಿಂದ 11:30 ಒಳಗೆ ಅಂತಂದ್ಬಿಟ್ಟು ಅಷ್ಟರ ಒಳಗೆ ಸಂಕಲ್ಪವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಅವರು ಪುಣ್ಯ ಸ್ನಾನವನ್ನು ನೆರವೇರಿಸ್ತಾರೆ. ಅದೆಲ್ಲವೂ ಕೂಡ ಈಗ ನಡೀತಾ ಇರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಉತ್ತರ ಪ್ರದೇಶದಲ್ಲಿ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ನಡೀತಾ ಇದೆ. ಕಳೆದ ಸಂಕ್ರಾಂತಿಯಿಂದ ಹಿಡಿದು 13ನೇ ತಾರೀಕಿಂದ ಹಿಡಿದು ಶಿವರಾತ್ರಿಯ ತನಕ 26ನೇ ತಾರೀಕು ತನಕ ಒಟ್ಟು 45 ದಿನಗಳ ಸುದೀರ್ಘ ಉತ್ಸವ ಮಹಾಕುಂಭಮೇಳ. ಆ ಕುಂಭಮೇಳದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ. ಸೊ ಹೇಗೆ ನಡೆಯುತ್ತೆ ಇವೆಲ್ಲವೂ ರಿಚುವಲ್ಸ್ ಅಂತಕ್ಕಂಥದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಧಾರ್ಮಿಕ ಚಿಂತಕರು ಕಮಲಾಕರ ಭಟ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಪ್ರಧಾನಿ ಮೋದಿ ಅವರು ತ್ರಿವೇಣಿ ಸಂಗಮದತ್ತ ಆಗಮಿಸ್ತಾ ಇದ್ದಾರೆ. ಈಗ ಅವರು ಬಂದಿರೋದ್ರಿಂದ ಹೇಗೆ ಈ ಪುಣ್ಯ ಸ್ನಾನದ ಪದ್ಧತಿ ಹೇಗೆ ನೆರವೇರುತ್ತೆ ಅಂತಕ್ಕಂಥದ್ದು ಭಟ್ರೆ? ಪುಣ್ಯ ಸ್ನಾನ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಂತ ವಿವಿಐಪಿ ಸೆಕ್ಟರ್ ಅಥವಾ ವಿವಿಐಪಿಗಳಿಗೆ ಬೇರೆ ಅಥವಾ ಸಾಮಾನ್ಯರಿಗೆ ಬೇರೆ ಅಂತಕ್ಕಂಥ ಯಾವ ವ್ಯವಸ್ಥೆಗಳು ಕೂಡ ಇರ್ಲಿಲ್ಲ. ಆದ್ರೆ ಅವ್ರು ಬರುವಂತ ಸಂದರ್ಭದಲ್ಲಿ ನಾನು ಪ್ರಯಾಗದಲ್ಲೇ ಇರೋದ್ರಿಂದ ಒಂದಿಷ್ಟು ಟ್ರಾಫಿಕ್ ಗಳನ್ನ ಅವಾಯ್ಡ್ ಮಾಡಿ ಒಂದಿಷ್ಟು ಅವ್ರಿಗೆ ಅಂದ್ರೆ ಕೆಲವು ಗಂಟೆಗಳು ಅಂದ್ರೆ 1 ಗಂಟೆ ಒಳಗಡೆ ಅದೆಲ್ಲನೂ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆಗಳಾಯ್ತು. ಗಂಗಾ ಯಮುನಾ ಸರಸ್ವತಿ ಗುಪ್ತವಾಗಿರುವಂತಹ ಸರಸ್ವತಿಯ ನದಿ ಸಂಗಮದಲ್ಲಿ ಅವರಿಗೆ ಸ್ನಾನಕ್ಕೆ ಅವಕಾಶವನ್ನ ಮಾಡಿರುವಂತದ್ದು. ಅಲ್ಲಿ ಸಂಕಲ್ಪವನ್ನು ಮಾಡ್ತಾರೆ, ಗಂಗೆಗೆ ಪೂಜೆಯನ್ನು ಮಾಡಿಸಿ ಗಂಗಾ ಪೂಜೆ ನಂತರದಲ್ಲಿ ವಿಶೇಷವಾದಂತಹ ಜನ್ಮಾಂತರಗಳ ಪಾಪಗಳನ್ನು ನಿವೃತ್ತಿ ಮಾಡೋದಕ್ಕಾಗಿ ಅಲ್ಲಿ ಪಂಡಿತರು ಸೇರ್ಕೊಂಡಿದ್ದಾರೆ. ಆ ನಂತರದಲ್ಲಿ ಸಂಕಲ್ಪಾದಿಗಳನ್ನು ಮಾಡಿ ಸಂಕಲ್ಪ ಸ್ನಾನ ನಂತರದಲ್ಲಿ ಮೋದಿಯವರು ತೆರಳುವಂತ ವ್ಯವಸ್ಥೆಗಳನ್ನು ಕಾಣಬಹುದು. ಓಕೆ, ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡಿರೋದರ ಹಿಂದಿನ ಹಿನ್ನೆಲೆ ಏನು ಅಂತ? ರಥಸಪ್ತಮಿ ಬಹಳ ವಿಶೇಷವಾಗಿರತಕ್ಕಂಥದ್ದು. ಸೂರ್ಯ ತನ್ನ ರಥವನ್ನ ಏರುವುದರಿಂದ ಇವತ್ತು ವಿಶೇಷವಾದಂತಹ ಪರ್ವಕಾಲ, ವಸಂತ ಪಂಚಮಿಯ ಮಹಾಪರ್ವಕಾಲದ ನಂತರದಲ್ಲಿ ಮಾಘ ಮಾಸದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಮಾಸ, ಪುಣ್ಯತಮವಾದಂತಹ ಮಾಸ, ಪಾಪಾದಿಗಳ ನಿವೃತ್ತಿಗಾಗಿ ಇರತಕ್ಕಂಥ ಮಾಸ. ಅದರಲ್ಲಿ ಕೂಡ ಸಪ್ತಮಿ ಎಂದಕ್ಕಂತಹ ತಿಥಿ ಏನಿದೆಯೋ ನಮ್ಮ ಜನ್ಮಾಂತರದ ಅನೇಕ ರೀತಿಯಾದಂತಹ ಪಾಪಗಳ ವಿಮುಕ್ತಿಗೆ ಮತ್ತೆ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ಮೋಕ್ಷಕ್ಕೂ ಕೂಡ ಕಾರಣ ಆಗತ್ತೆ ಅಂತ ಹೇಳಿದೆ. ಜೊತೆಗೆ ಅರ್ಘ್ಯವನ್ನು ಕೊಡುವಂಥದ್ದು, ಈ ರಥಸಪ್ತಮಿ ದಿವಸ ಅರ್ಘ್ಯವನ್ನು ಕೊಡುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಕೂಡ ನಮಗೆ ಅನುಕೂಲ ಆಗುತ್ತೆ ಮತ್ತೆ ರಾಜಕೀಯವಾದಂತಹ ವ್ಯವಸ್ಥೆಗಳಲ್ಲಿ ಕೂಡ ಅನುಕೂಲ ಆಗ್ತಕ್ಕಂಥ ಚಿಂತನೆಗಳಲ್ಲಿ ಇಟ್ಕೊಂಡು ಒಬ್ಬ ರಾಜಕೀಯ ಧೋರಣೆಗೆ ಇರಬೇಕಾದ್ದು ರವಿ ಪ್ರಬಲನಾಗಿರ್ಬೇಕು. ಹಿಂದೆ ರವಿ ತನ್ನ ರಥವನ್ನ ಏರೋದ್ರಿಂದ ರಥಸಪ್ತಮಿ ಆದ್ದರಿಂದ ಈ ದಿನ ವಿಶೇಷವಾಗಿ ಮೋದಿಜಿಯವರು ಈ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಓಕೆ, ಈಗ ಅಲ್ಲಿ ವ್ಯವಸ್ಥೆಗಳೆಲ್ಲ ಹೇಗೆ ತಾವು ಕಂಡಂತೆ ಪ್ರಯಾಗ್ರಾಜ್ನಲ್ಲೇ ಇರೋದ್ರಿಂದ? ಇಲ್ಲ, ಅವರವರ ಶಕ್ತಿಗನುಸಾರವಾಗಿ ಒಳ್ಳೆ ಅದ್ಭುತವಾದಂತಹ ಕ್ಲೀನಿಂಗ್ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ನಾನು ಸಾಮಾನ್ಯವಾಗಿ 5 ದಿನಗಳಿಂದ ಆ ಕಡೆನೇ ಇದ್ದೇನೆ. 5 ದಿನಗಳಿಂದ ಪ್ರತಿ ದಿವಸ ಕೂಡ ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡಿರೋದ್ರಿಂದ ವ್ಯವಸ್ಥೆಗಳಿಗೆ ಯಾವುದೇ ರೀತಿಯಂತ ಕೊರತೆಗಳಾಗೋದಿಲ್ಲ. ಆ ಕಡೆನಲ್ಲಿ ನಾಗಗಳ ಅಂದಾಗ ಸಂಗಮ ಸ್ನಾನಗಳಿರ್ಬೋದು, ಬೋಟಿನ ವ್ಯವಸ್ಥೆಗಳಿರುತ್ತೆ. ಬೋಟಿನ ವ್ಯವಸ್ಥೆಗಳಲ್ಲಿ ಮಧ್ಯಕ್ಕೆ ಹೋಗಿ ಸಂಗಮ ಸ್ನಾನ ಆದಿಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯಂತ ತೊಂದರೆಗಳಿಲ್ಲ. ಅವರವರ ಶಕ್ತಿಗಾಗಿ ಅಂದ್ರೆ 5,000 ರೂಪಾಯಿ ದುಡ್ಡಿದ್ದವನು ಜೀವನ ಮಾಡಬಹುದು, 5 ಲಕ್ಷ ರೂಪಾಯಿ ದುಡ್ಡಿದ್ದವನು ಸಹಿತ ಅಲ್ಲಿ ಬದುಕಬಹುದು ಅಂತಕ್ಕಂಥ ವ್ಯವಸ್ಥೆಗಳು ಕಂಡು ಬರುತ್ತೆ. ಮೇಲು ಕೀಳು ಮತ್ತೊಂದು ಆ ಜಾತಿ ಈ ಜಾತಿ ಅನ್ನುವಂತ ಯಾವ ವ್ಯವಸ್ಥೆಗಳು ಕೂಡ ಕಂಡು ಬಂದಿಲ್ಲ. ಕೇವಲ ಸನಾತನಿಯರು ಮಾತ್ರ ಎನ್ನುವಂತ ವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಪ್ರಯಾಗರಾಜ್ನಲ್ಲಿ. ಓಕೆ, ಒಂದು ಥ್ಯಾಂಕ್ ಯು ಕಮಲಾಕರ ಭಟ್ರೆ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಒಬ್ಬ ದೇಶದ ನಾಯಕನಿಗೆ ದೇಶವನ್ನ ಮುನ್ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳೆಲ್ಲ ಕೂಡ ಈ ರೀತಿ ಪುಣ್ಯ ಸ್ನಾನಗಳಿಂದ ಪೂಜೆ ಕೈಂಕರ್ಯಗಳಿಂದ ಸಿಗುತ್ತೆ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ಅವರೆಲ್ಲರೂ ಕೂಡ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ನಂಬಿಕೆ. ನನಗೆ ಪದೇ ಹೇಳ್ತೀನಿ, ನಂಬಿಕೆ, ಅವರವರ ನಂಬಿಕೆಯನ್ನ ಘಾಸಿಗೊಳಿಸೋದು ಯಾರಿಂದಲೂ ಸಾಧ್ಯ ಮಾಡಲೇಬಾರದು. ಅವರವ್ರ ನಂಬಿಕೆ, ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡಿ. ನಿಮಗೆ ಯಾರು ಕೂಡ ಮಾಡಿಲ್ವಲ್ಲ, ಬಲವಂತ ಮಾಡಿಲ್ಲ. ಹಾಗಾಗಿ ಕೋಟ್ಯಾಂತರ ಜನ, ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ 40 ಕೋಟಿಗಿಂತ ಜಾಸ್ತಿ ಜನ ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಅದು ಅವರ ನಂಬಿಕೆಯ ವಿಚಾರ. ಅವರು ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ರಾಜಕೀಯ ಧುರೀಣರಾಗಿರ್ಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಯಾರೇ ಆದರೂ ಅವರವರ ನಂಬಿಕೆ ಅವರವರಿಗೆ ಮುಖ್ಯ. ಹಾಗಾಗಿ ಇಂಥ ಧಾರ್ಮಿಕ ಉತ್ಸವಗಳಲ್ಲಿ ಕೋಟ್ಯಾಂತರ ಜನ ಭಾಗಿಯಾಗ್ತಾರೆ. ಸೊ ಈಗಾಗಲೇ ಪ್ರಧಾನಿ ಮೋದಿ ಅವರು ತ್ರಿವೇಣಿ ಸಂಗಮದತ್ತ
ಆಗಮಿಸ್ತಾ ಇರ್ತಕ್ಕಂಥದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಇದು ಗಂಗಾ ನದಿ ಸುದೀರ್ಘವಾಗಿ ಹರಿಯುವಂತಹ ಪವಿತ್ರ ಗಂಗಾ ನದಿಯಲ್ಲಿ ಅವರು ಅರೇಲ್ ಘಾಟ್ನಿಂದ ತ್ರಿವೇಣಿ ಘಾಟ್ನತ್ತ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನವನ್ನ ಮಾಡ್ತಾ ಇರತಕ್ಕಂಥದ್ದು, ಕೈಯಲ್ಲಿ ರುದ್ರಾಕ್ಷಿ ಮಣಿಯನ್ನ ಇಟ್ಟು ಜಪವನ್ನ ಮಾಡ್ತಾ ಇದ್ದಾರೆ. ಸೂರ್ಯನಿಗೆ ಅರ್ಘ್ಯವನ್ನ ಪ್ರದಾನ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ರಥಸಪ್ತಮಿಯ ದಿನ ಅದು ಅತ್ಯಂತ ಪುಣ್ಯದ ಕೆಲಸ ಅಂತ ಜನ ನಂಬಿದ್ದಾರೆ. ಹಾಗಾಗಿ ಅವರು ಗಂಗಾ ನದಿಯಲ್ಲಿ ನಿಂತು ಗಂಗಾ ಮಾತೆಯ ಮಗ ನಾನು ಅಂತ ಯಾವಾಗಲೂ ಹೇಳ್ಕೊತಾ ಇರ್ತಾರೆ ಪ್ರಧಾನಿ ಮೋದಿ. ಹಾಗಾಗಿ ಗಂಗೆಯಲ್ಲಿ ನಿಂತು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ರಥಸಪ್ತಮಿಯ ದಿನ ಇವತ್ತು ಬೆಳಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಸಪ್ತಮಿ. ಹಾಗಾಗಿ ಇವತ್ತು ಕೆಲವರು ನಿನ್ನೆ ಮಾಡಿದ್ದಾರೆ, ಕೆಲವು ಇವತ್ತು ಬಹುತೇಕ ಜನ ರಥಸಪ್ತಮಿಯನ್ನ ಇವತ್ತು ಮಾಡ್ತಾರೆ. ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಪ್ರಧಾನಿ ಮೋದಿ ಅವರು ಈಗ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇರ್ತಕ್ಕಂಥದನ್ನ ನೀವು ನೋಡ್ತಾ ಇದ್ದೀರಾ. ಮಹಾನ್ ಶಿವಭಕ್ತರು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಥ ಸಂದರ್ಭಕ್ಕೋಸ್ಕರನೇ ಅವರು ಕಾದಿದ್ರು. ಇವತ್ತು ಬಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ. जगत शिव नवचसा स्वगिरिसाचा बदामसि यथा नः सर्वमिज्जगदायच्मग्ं सोमना असत अधियवोचदाधिवक्ता प्रथमो दैव्यो भिखक अहिंच सर्वं जम्भय सर्वासु जातु धान्यो धराचिः यतो यतः समीहसे ततो नो अभयं गुरु संडः कुरु प्रजाभ्यो भयन्नः पशुभ्यः विषवानि देवसवितद्दुरितानि परशुभं जद्वदरं तर्ण अशुभ हरिः ॐ नमस्ते रुद्रमण्यव उतोत इघवे नमः बाहुभ्यामुतते नमः जाते रुद्र शिवा तनूरघोरा पापकाशिनीतया नस्तन्वा सन्तमया गिरिसन्ताभिचाकसीः जामिखुङ्गिरिसन्तहस्ते विवर्खस्तवे शिवाङ्गिरितरतां कुरुमा हि गुंसीः पुरुखं जगत शिवे नवचसा त्वागिरिसाचा बदामसि यथा नः सर्वमिज्जगदायच्मग्ं सोमना असत अधियवोचदाधिवक्ता प्रथमो दैव्यो भिखक अहिंच सर्वं जम्भय सर्वासु जातु धान्यो धराचिः यतो यतः समीहसे ततो नो अभयं गुरु संडः कुरु प्रजाभ्यो भयन्नः पशुभ्यः विषवानि देवसवितद्दुरितानि परशुभं जद्वदरं तर्ण ಮತ್ತಷ್ಟು ಮಾಹಿತಿ ಧಾರ್ಮಿಕ ಚಿಂತಕರು ಕಮಲಾಕರ ಭಟ್ರ ಜೊತೆನಲ್ಲಿ ಮಾತನಾಡೋಣ. ಕಮಲಾಕರ ಭಟ್ರೆ, ಈಗ ಈ ಪುಣ್ಯ ಸ್ನಾನದ ವಿವರವನ್ನು ಕೊಡಿ. ಮೋದಿ ಅವರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇವಾಗ ಪ್ರಯಾಗ್ರಾಜ್ನಲ್ಲಿ, ತಾವು ಕೂಡ ಅಲ್ಲೇ ಇದ್ದೀರಾ, ಅದ್ರ ಬಗ್ಗೆ ವಿವರವನ್ನು ಕೊಡೋದಾದ್ರೆ. ಇಲ್ಲ, ಪುಣ್ಯ ಸ್ನಾನವನ್ನ ಮಾಡುವಂತದ್ದು ಜನ್ಮ ಜನ್ಮಾಂತರದ ಕೇವಲ ರಾಜ ರಾಷ್ಟ್ರಯತೆ ಪಾಪಂ ರಾಜ ಪಾಪಂ ಪುರೋಹಿತ ಅಂತ ಒಂದು ಮಾತಿದೆ.
ರಾಜನಿಗೆ ಇಡೀ ರಾಷ್ಟ್ರದ ಪಾಪ ಎಲ್ಲವೂ ಕೂಡ ರಾಜನ ಪಾಪದ ಮೇಲೆ ಬರುತ್ತೆ ಅಂತ. ರಾಜ ಅಂದ್ರೆ ಇವತ್ತು ರಾಜರ ಆಡಳಿತ ಇಲ್ಲದೆ ಇರೋದ್ರಿಂದ ಪ್ರಧಾನಿ ಅಂತ ನಾವು ಅದನ್ನು ಚಿಂತಿಸಬಹುದು. ರಾಷ್ಟ್ರದ ಪಾಪವನ್ನ ತೊಳೆಯುವಂತಹ ಕೆಲಸವನ್ನ ಯಾರು ಮಾಡ್ಬೇಕು ಅಂದ್ರೆ ಆ ರಾಜ್ಯವನ್ನ ಆಳ್ತಾ ಇರ್ತಕ್ಕಂಥ ರಾಜ ಮಾಡ್ಬೇಕು. ಅರ್ಥಾತ್ ಪ್ರಧಾನಮಂತ್ರಿಗಳು ವರ್ತಮಾನದ ವ್ಯವಸ್ಥೆಗಳಲ್ಲಿ ಪ್ರಧಾನಮಂತ್ರಿಗಳು ಮಾಡ್ಬೇಕು. ಆ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಜನ್ಮಾಂತರದ ಪಾಪಗಳನ್ನ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಅಲ್ಲಿ ಜಪಾದಿಗಳನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಮಣಿಯನ್ನು ಹಿಡಿದು 3 ಸಾರಿ ಸ್ನಾನಾದಿಗಳನ್ನು ಮಾಡಿ, ಸ್ನಾನವನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಆ ಒಂದು ನೀರನ್ನ ಒರೆಸುವಂತಿಲ್ಲ ಅನ್ನುವಂಥದ್ದು ಒಂದು ಅಲ್ಲಿಯ ಒಂದು ಪರಿಕಲ್ಪನೆ. ಅಂದ್ರೆ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಪರಿಕಲ್ಪನೆ. ಯಾರು ಕೂಡ ಸ್ನಾನ ಮಾಡಿದ್ಮೇಲೆ ನಾವು ಹೇಗೆ ಟವಲ್ ಅಲ್ಲಿ ತಲೆ ಗಿಲೆ ಇತ್ಯಾದಿಗಳನ್ನು ಒರೆಸ್ಕೋತೀವೋ ಆ ಯಾವ ಕರ್ಮಗಳನ್ನು ಕೂಡ ಮಾಡುವುದಿಲ್ಲ ನೀವು. ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ರಾಷ್ಟ್ರಕ್ಕೂ ಒಳ್ಳೇದಾಗ್ಲಿ ಮತ್ತು ತನ್ನ ವ್ಯವಸ್ಥೆಗಳಲ್ಲಿ ತನ್ನ ಜನ್ಮವೂ ಕೂಡ ಸಾರ್ಥಕ ಆಗ್ಲಿ ಅನ್ನುವಂಥದ್ದು. ಯಾಕೆಂದ್ರೆ ಇದೊಂದು ಮೋದಿಜಿಯವರ ಒಂದು ವಿಶೇಷವಾಗಿರ್ತಕ್ಕಂತಹ ಪರ್ವಕಾಲ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. 144 ವರ್ಷ ಇನ್ನೇನು ಮೋದಿಜಿಯವರು ಬದುಕಿರಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಯಾರು ಕೂಡ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಜೀವಿತಾವಧಿಯಲ್ಲಿ ಬಂದಿರತಕ್ಕಂಥ ಈ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಜನ್ಮಾಂತರದ ಸಾರ್ಥಕತೆ ವ್ಯವಸ್ಥೆಗಾಗಿ ಭಗವಂತನನ್ನ ಆರಾಧನೆ ಮಾಡತಕ್ಕಂಥ ಪ್ರಕ್ರಿಯೆಗಳು, ಜೊತೆಗೆ ಭಗವಾನ್ ಭಾಸ್ಕರ ಅರ್ಥಾತ್ ಸೂರ್ಯದೇವನಿಗೆ ಅರ್ಘ್ಯಾದಿಗಳನ್ನು ಕೂಡ ಕೊಟ್ಟು ಮಾಡುವುದರಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ರೋಗ ರುಜಿನಗಳ ಬಾಧೆಯೂ ಕೂಡ ನಿವೃತ್ತಿ ಆಗ್ತದೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ. ಆದ್ರಿಂದ ಈ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಈ ರಥಸಪ್ತಮಿಯನ್ನ ಕೆಲವರು ನಿನ್ನೆನೂ ಕೂಡ ಆಚರಣೆ ಮಾಡಿದ್ದಾರೆ, ಕೆಲವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅದು ಹೇಗೆ ಗೊಂದಲ ಗುರುಗಳೇ? ಉದಯಾತ್ ಉದಯಂ ದಿನಂ ಅಂತೇಳಿ ಹೇಳಿದೆ ಜ್ಯೋತಿಷ. ಅಂದ್ರೆ ಸೂರ್ಯೋದಯದಿಂದ ಹಿಡಿದು ಸೂರ್ಯೋದಯದವರೆಗೆ ಮಾತ್ರ ಅನ್ನುವಂಥದ್ದು. ಆದ್ರೆ ನಿನ್ನೆ ಸೂರ್ಯೋದಯಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸಿಕ್ಕಿರ್ಲಿಲ್ಲ. ಅಂದ್ರೆ ರಥಸಪ್ತಮಿ ಸೂರ್ಯೋದಯದ ನಂತರದಲ್ಲಿ ಬಂದೋದ್ರಿಂದ ಈ ದಿನವೇ ವಿಶೇಷವಾಗಿರ್ತಕ್ಕಂಥ ರಥಸಪ್ತಮಿ ಎನ್ನುವುದಾಗಿ ಪರಿಗಣಿಸಿ ಈ ದಿನವೇ ಸ್ನಾನವನ್ನು ಮಾಡತಕ್ಕಂಥ ವ್ಯವಸ್ಥೆಗಳಿದೆ. ಸೂರ್ಯೋದಯಕ್ಕೆ ಯಾವ ತಿಥಿಗಳಿರುತ್ತೋ ಆ ತಿಥಿಯನ್ನೇ ಪ್ರಧಾನವಾಗಿ ನಾವು ಪರಿಗಣಿಸಬೇಕಾದ ಜ್ಯೋತಿಷದ ಕರ್ತವ್ಯ ಅಥವಾ ಜ್ಯೋತಿಷದ ಲೆಕ್ಕಾಚಾರ. ಆದ್ರಿಂದ ಈ ದಿನವೇ ಪ್ರಧಾನವಾಗಿ ಈ ಭಾಗದಲ್ಲಿ ಆಚರಣೆಯನ್ನು ಮಾಡ್ತಾ ಇರುವಂತದ್ದು. ಈ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಪಾಲಿಸಬೇಕಾದ ನೀತಿ ನಿಯಮಗಳು ಹೇಗಿರುತ್ತೆ ಅಂತ? ಪುಣ್ಯ ಸ್ನಾನವನ್ನು ಅಂದ್ರೆ ಸತ್ಸಂಕಲ್ಪಾದಿಗಳನ್ನು ಮಾಡುವಂಥದ್ದು. ಅಂದ್ರೆ ಜನ್ಮಾಂತರದಲ್ಲಿ ಕೃತವಾದಂತಹ ಪಾಪಗಳನ್ನ ನಿವೃತ್ತಿ ಮಾಡುವುದರ ಜೊತೆಗೆ ನಾವು ಅಘನಾಶಿನಿ ಅಂತ ಕರಿತೇವೆ. ಅಘ ಅಂದ್ರೆ ಪಾಪ ಅಂತ ಅರ್ಥ. ನಾಶಿನಿ ಅಂತಂದ್ರೆ ಅದನ್ನ ನಾಶ ಮಾಡುವವಳು. ಅವಳ ಹೆಸರೇ ಗಂಗೆ ಅಂತ. ಹಾಗಾಗಿ ಗಂಗಾ, ಯಮುನಾ, ಸುಪ್ತಗಾಮಿನಿ ಆಗಿರುವ ಗುಪ್ತಗಾಮಿನಿ ಆಗಿರ್ತಕ್ಕಂಥ ಸರಸ್ವತಿ, ಈ ಮೂರೂ ಒಂದು ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥ ಪೂರ್ವದಲ್ಲಿ ನಾವು ಶುದ್ಧ ಮನಸ್ಕರಾಗಿರ್ಬೇಕು. ನಮ್ಮ ಜನ್ಮಾಂತರದ ನಮ್ಮ ಕುಟುಂಬದ ಎಲ್ಲರ ಪಾಪಗಳನ್ನು, ಅರ್ಥಾತ್ ಭಾರತ ಎನ್ನುವಂತ ಕುಟುಂಬವನ್ನು ನೋಡಿದಾಗ ಭಾರತದಲ್ಲಿ ಮಾಡಿರ್ತಕ್ಕಂಥ ಅರಿದೆಯೋ ಮಾಡಿರ್ತಕ್ಕಂಥ ಪಾಪಗಳ ನಿವೃತ್ತಿಯನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಲ್ಲಿ ಪಾಪಗಳನ್ನ ನಾಶ ಮಾಡಿ ಭಾರತವನ್ನ ಸಮೃದ್ಧವಾಗಿ ನಡೆಸು ಎನ್ನುವಂತಹ ದೃಷ್ಟಿನಲ್ಲಿ ಸನಾತನ ನಂಬಿಕೆಯನ್ನಿಟ್ಟು ಭಗವಂತನನ್ನ ಪ್ರಾರ್ಥನೆ ಮಾಡತಕ್ಕಂಥ ಪ್ರಕ್ರಿಯೆಗಳು. ಸಾಕ್ಷಾತ್ ಅಲ್ಲಿ ಶಿವನ ಅವತಾರವಾಗಿ ಹಾಗೆ ನಾರಾಯಣನ ಅವತಾರದ ರೂಪದಲ್ಲಿ ಸದಾ ಉಪಾಸನೆಯನ್ನು ಮಾಡತಕ್ಕಂತಹ ಅಘೋರಿಗಳು ಅಥವಾ ನಾಗಸಾಧುಗಳು ಕೂಡ ಅಲ್ಲಿ ಇರುವುದರಿಂದ ಅವರನ್ನ ನೋಡುವಂತದ್ದು ಸಾಕ್ಷಾತ್ ಪವಾಡಗಳು ಆಗಾಗ ನಡೀತಾ ಇರ್ತದೆ, ಗೊತ್ತಾಗೋದಿಲ್ಲ. ಅಂತದನ್ನ ಅನೇಕ ವ್ಯವಸ್ಥೆಗಳು ಈ ಸಲ ಕುಂಭಮೇಳದಲ್ಲೂ ಕೂಡ ನಡೀತಾ ಇರೋದ್ರಿಂದ ಸಾಕ್ಷಾತ್ ಭಗವಂತನೇ ಆ ಜಾಗಕ್ಕೆ ಬಂದಿದ್ದಾನೆ ಅಂತಕ್ಕಂತಹ ಸಂಕೇತವಾಗಿ ಈ ರೀತಿಯಂತ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂತದ್ದು. ಓಕೆ, ಇನ್ನು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು ರಥಸಪ್ತಮಿಯ ದಿನ, ಇದರ ಮಹತ್ವ ಏನು ಗುರುಗಳೇ? ಪ್ರತಿದಿನವೂ ಕೂಡ ಅರ್ಘ್ಯ ಪ್ರದಾನಾದಿಗಳನ್ನ 3 ಕಾಲದಲ್ಲಿ ಮಾಡಬೇಕು ಅಂತ. ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಂಧ್ಯಾ ಕಾಲ ಅಂತ ಈ 3 ಕಾಲಗಳಲ್ಲಿ ಕೂಡ ಅರ್ಘ್ಯಾದಿಗಳನ್ನು ಕೊಡ್ತಕ್ಕಂಥದ್ದು. ಭಗವಾನ್ ಭಾಸ್ಕರನಿಗೆ 16 ಉಪಚಾರಗಳಲ್ಲಿ ಅರ್ಘ್ಯವೂ ಕೂಡ ಒಂದಾಗಿರುತ್ತದೆ. ಪಾದ್ಯ, ಅರ್ಘ್ಯ, ಆಚಮನೀಯ, ಮಧುಪರ್ಕ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇರೋದ್ರಿಂದ ತ್ರಿಕಾಲದಲ್ಲಿ ತ್ರಿಕರಣ ಶುದ್ಧವಾಗಿ ಅರ್ಘ್ಯಾದಿಗಳನ್ನು ಕೊಟ್ಟಾಗ ಭಗವಾನ್ ಭಾಸ್ಕರ ಅದನ್ನ ಮನ್ನಿಸ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಇದರ ಪರಿಣಾಮದಿಂದ ಅವರ ಜೀವನ ಸಾರ್ಥಕವಾಗತ್ತೆ ಅನ್ನುವಂಥ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ನಾವು ಹಳ್ಳಿಗಳಲ್ಲಿ ಇವತ್ತಿಗೂ ನೋಡ್ಬೋದು, ನಮ್ಮ ಹಳ್ಳಿಯ ರೈತರಿಗಿರ್ತಕ್ಕಂಥ ಪರಿಕಲ್ಪನೆಗಳು ಅನೇಕ ಸಿಟಿಗಳಲ್ಲಿ ಇರ್ತಕ್ಕಂಥವ್ರಿಲ್ಲ. ಅವರು ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಮುಖಮಾರ್ಜನವನ್ನು ಮಾಡಿ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವುದರಿಂದ ಅಂದ್ರೆ ಸೂರ್ಯದೇವ ನಮ್ಮ ಆ ದಿನವನ್ನು ಚೆನ್ನಾಗಿರ್ತಾನೆ ಅಂತಕ್ಕಂಥ ವ್ಯವಸ್ಥೆಗಳಲ್ಲಿ ಮಾತಾಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿಗೆ ಉದ್ದೇಶಪೂರ್ವಕವಾಗಿಯೇ ಈ ದಿನವನ್ನ ಮೋದಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಪುಣ್ಯ ಸ್ನಾನಕ್ಕೆ ಅಂತ. ಸತ್ಯ ಮಾಘ ಮಾಸವೂ ಹೌದು, ಅದರಲ್ಲೂ ಕೂಡ ರಥಸಪ್ತಮಿ ಹೌದು. ರಥಸಪ್ತಮಿಯ ದಿವಸ ವಿಶೇಷವಾಗಿರ್ತಕ್ಕಂತಹ ಪುಣ್ಯ ಸ್ನಾನಾದಿಗಳನ್ನು ಮಾಡುವುದರಿಂದ ಭಾರತದ ಕೀರ್ತಿಯೂ ಕೂಡ ಉಜ್ವಲಕ್ಕೆ ಏರ್ಲಿ ಅಂತಕ್ಕಂಥ. ಯಾಕೆಂತ ಕೇಳಿದ್ರೆ ಸನಾತನ ಧರ್ಮೀಯ ಅವಸ್ಥೆಗಳಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಮೋದಿಜಿಯವರು ದೇಶಕ್ಕೆ ಒಳಿತಾಗಲಿ ಅಂತಕ್ಕಂತಹ ದೃಷ್ಟಿಯಿಂದಲೇ ಮಾಡ್ತಾ ಇರುವಂತದ್ದು ಕಂಡು ಬರುತ್ತೆ. ಆದ್ರಿಂದ ಮಹಾಪರ್ವ ಕಾಲ ಆಗಿದ್ದರಿಂದ ಮಾಘ ಮಾಸವೂ ಹೌದು,
ಹಾಗೆ ವಿಶೇಷವಾದಂತಹ ರಥಸಪ್ತಮಿಯೂ ಆಗಿರೋದ್ರಿಂದ ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಿಗದಿಪಡಿಸಬಹುದು. ಓಕೆ, ಧನ್ಯವಾದ ಗುರುಗಳೇ, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಪವಿತ್ರ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ರುದ್ರಾಕ್ಷಿ ಮಾಲೆ, ಕೇಸರಿ ವಸ್ತ್ರವನ್ನು ತೊಟ್ಟು ಅವರ ನಂಬಿಕೆಯಂತೆ ಇವತ್ತು ರಥಸಪ್ತಮಿ ಮತ್ತು ಭೀಷ್ಮಾಷ್ಟಮಿಯ ದಿನ ಆ ದಿನವನ್ನು ಆಯ್ಕೆ ಮಾಡಿಕೊಂಡು ಅವರು ಇವತ್ತು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಕೂಡ ಮಾಡಿದ್ದಾರೆ. ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಿದ್ದಾರೆ. ಯಾವಾಗಲೂ ಕೂಡ ರಾಜ ಸುಭಿಕ್ಷವಾಗಿದ್ದರೆ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ. ಸುಭಿಕ್ಷ ಅಂತಂದರೆ ಅರ್ಥ ಏನು? ಆರೋಗ್ಯ, ಮತ್ತು ಐಶ್ವರ್ಯ, ಮತ್ತು ಧನ ಸಂಪತ್ತು, ಹೀಗೆ ಎಲ್ಲವೂ ಕೂಡ ರಾಜ್ಯನಿಗೆ ಸುಭಿಕ್ಷವಾಗಿ ಸಿಕ್ಕಿದರೆ ರಾಜನಿಗೆ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ನಂಬಿಕೆ ಇತ್ತು. ಈಗ ರಾಜಾಧಿಕಾರ ಇಲ್ಲ, ರಾಜ್ಯ ಪ್ರಭುತ್ವನೂ ಇಲ್ಲ, ಈಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಸೊ ಪ್ರಧಾನಮಂತ್ರಿಯವರನ್ನೇ ಆ ಸ್ಥಾನದಲ್ಲಿ ನಿಲ್ಲಿಸಿ ಆ ರೀತಿ ಯೋಚನೆ ಮಾಡಿದ್ರು ಕೂಡ ದೇಶದ ಉದ್ಧಾರಕ್ಕೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ಈ ಪುಣ್ಯಸ್ನಾನವನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೋದು. ಇದರ ಜೊತೆಗೆ ಈ ಪುಣ್ಯಸ್ನಾನದ ನಂತರ ದೇಹವನ್ನು ಬಟ್ಟೆಯಿಂದ ಒರೆಸ್ಕೊಳ್ಳುವಂತಿಲ್ಲ. ತಲೆ ಒರೆಸ್ಕೊಳ್ಳೋದು, ಮೈಕೈ ಒರೆಸ್ಕೊಳ್ಳೋದು, ಉಟ್ಟ ಬಟ್ಟೆಯನ್ನು ತ್ಯಜಿಸಿ ಅದು ಹಾಗೇ ಒಣಗಬೇಕು ದೇಹ. ಯಾಕೆಂದರೆ ನಿಮ್ಮ ಮೈ ಮೇಲೆ ಗಂಗಾ ಮಾತೆ ಕುಳಿತಾಗ ಅದು ಪುಣ್ಯ ನಿಮ್ಮ ಮೈ ಮೇಲಿದೆ ಅಂತ ಅರ್ಥ. ಅದನ್ನು ನೀವು ಒರೆಸಾಕ್ಬಿಟ್ರೆ ಒರೆಸಬಾರದು ಅದನ್ನು ಅಂತ ನಂಬಿಕೆ. ಹಾಗಾಗಿ ಸಾಮಾನ್ಯ ಯಾರೂ ಒರೆಸಲ್ಲ. ಈಗ ಕೇಳಿ ಪ್ರಯಾಗ್ರಾಜ್ನಲ್ಲಿ, ಅಯೋಧ್ಯೆಯಲ್ಲಿ ವಿಪರೀತ ಚಳಿ ಇರತಕ್ಕಂಥ ಸಮಯ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋಗಿ ಪುಣ್ಯಸ್ನಾನವನ್ನು ಮಾಡಿ ಬರ್ತಕ್ಕಂಥದ್ದು ಪುಣ್ಯದ ಕೆಲಸ. ದೇಶಕ್ಕೆ ಒಳ್ಳೆಯದಾಗತ್ತೆ, ದೇಶವಾಸಿಗಳಿಗೆ ಒಳ್ಳೆಯದಾಗತ್ತೆ ಅನ್ನುವಂತಹ ನಂಬಿಕೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಸನಾತನ ಧರ್ಮದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವರು ಪ್ರಧಾನಿ ನರೇಂದ್ರ ಮೋದಿಯವರು. ಹಾಗಾಗಿ ಅವರು ಯಾವ ರಾಜ್ಯಕ್ಕೆ ಹೋದರೂ ಕೂಡ ಆ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಪ್ರತೀತಿ ಪದ್ಧತಿ. ಕರ್ನಾಟಕಕ್ಕೆ ಬಂದಾಗ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹಾಗೆ ಪ್ರತಿಯೊಂದು ಕಡೆಯೂ ಕೂಡ ಅವರು ಪ್ರವಾಸ ಮಾಡಿದಾಗ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇದರ ಜೊತೆಗೆ ನವರಾತ್ರಿಯಲ್ಲಿ ಉಪವಾಸವನ್ನು ಮಾಡ್ತಾರೆ. ದಸರಾದಲ್ಲಿ ಅವರು 9 ದಿನ ಉಪವಾಸವನ್ನು ಕೈಗೊಳ್ತಾರೆ. ಇವೆಲ್ಲವೂ ಕೂಡ ದೇಶದ ಒಳಿತಿಗೆ, ದೇಶದ ಜನರ ಒಳಿತಿಗೆ ಅನ್ನುವಂಥದ್ದು ನಂಬಿಕೆ ಮತ್ತು ಪ್ರತೀತಿ. ಅದನ್ನು ಅವರು ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಇಡೀ ಕುಂಭಮೇಳವನ್ನು, ಪುಣ್ಯಸ್ನಾನವನ್ನು ಪ್ರಶ್ನೆ ಮಾಡೋರು ಮಾಡ್ತಿರ್ತಾರೆ. ಆದರೆ ತಮಗೆ ಸರಿ ಅನಿಸಿದ್ದನ್ನು ಮಾಡೋದಕ್ಕೆ ಅಲ್ಲಿ 40 ಕೋಟಿ ಜನ ಸೇರಿರ್ತಕ್ಕಂಥದ್ದೇ ಉದಾಹರಣೆ. ಬೆಳಗ್ಗೆ ಪ್ರಯಾಗ್ರಾಜ್ಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಇದಾದ ನಂತರ ಈಗ ಪುಣ್ಯಸ್ನಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪುಣ್ಯಸ್ನಾನವನ್ನೆಲ್ಲ ಮುಗಿಸಿ ಇಲ್ಲಿಂದ ಅವರು ವಾಪಸ್ಸು ಹೊರಡ್ತಾರೆ. ಸಾಧ್ಯವಾದರೆ ಅಲ್ಲಿ ನಾಗಾ ಸಾಧುಗಳನ್ನು ಭೇಟಿ ಆಗ್ತಕ್ಕಂಥ ಸಾಧ್ಯತೆ ಇದೆ, ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡೆ. ಎಸ್ ಶಬೀರ್, ಈಗ ಬರ್ತಾ ಇರೋ ಮಾಹಿತಿ ಪ್ರಯಾಗ್ರಾಜ್ನಿಂದ ಹೇಗೆ ಈಗ ಪುಣ್ಯಸ್ನಾನ ಮುಕ್ತಾಯವಾದ ಬಳಿಕ ಮುಂದಿನ ಕಾರ್ಯಗಳೇನು ಅಂತ? ಅರವಿಂದ್, ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು
ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನವನ್ನ ಮಾಡಿದ್ದಾರೆ. ಈಗ ಅಲ್ಲಿಂದ ಅವರು ಮತ್ತೆ ಅರೈಲ್ ಘಾಟ್ಗೆ ವಾಪಸ್ ಆಗ್ತಾರೆ. ಮಾಹಿತಿಗಳಿರೋ ಪ್ರಕಾರ ಅವರು ಅಲ್ಲಿರುವಂತ ಸಾಧು ಸಂತರನ್ನ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಕೂಡ ಈಗ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಕೆಲವು ಅಖಾಡಗಳ ಮುಖ್ಯಸ್ಥರನ್ನ ಈಗಾಗಲೇ ಸಿದ್ಧವಾಗಿ ಇಟ್ಟಿರುವಂತದ್ದು. ನರೇಂದ್ರ ಮೋದಿ ಅವರ ಸಮಯ ಹೊಂದಾಣಿಕೆ ಆದಂತ ಸಂದರ್ಭದಲ್ಲಿ ಅವ್ರನ್ನ ಕೂಡ ಭೇಟಿಯಾಗಿ ಅಲ್ಲಿರುವಂತ ಸಾಧು ಸಂತರ ಜೊತೆಗೆ ಒಂದು ಸಂವಾದವನ್ನ ಕೂಡ ಏರ್ಪಡಿಸುವಂತ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಅವ್ರು ಅಲ್ಲಿಂದ ನೇರವಾಗಿ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ನಿರ್ಗಮಿಸ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಬಹುಶಃ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನರೇಂದ್ರ ಮೋದಿ ಅವರು ನಿರ್ಗಮಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಅರವಿಂದ್. ಓಕೆ, ಈಗ ಈಗ ಇಲ್ಲಿ ಅಲ್ಲಿ ಬಂದಿರತಕ್ಕಂಥ ಪುಣ್ಯ ಸ್ನಾನಕ್ಕೆ ಬಂದಿರತಕ್ಕಂಥ ಜನಸಾಮಾನ್ಯರಿಗೆ ಯಾವಾಗಿಂದ ಅವಕಾಶ ಸ್ನಾನಕ್ಕೆ ಅಂತೆಲ್ಲ ಶಬೀರ್? ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಜನಸಾಮಾನ್ಯರಿಗೆ ಪುಣ್ಯ ಸ್ನಾನವನ್ನ ಸ್ಥಗಿತಗೊಳಿಸಿರುವಂತದ್ದು. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಬರುವಂತ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆ ಇರುತ್ತೆ. SPG ಇಡೀ ಪ್ರದೇಶವನ್ನ ಟೇಕ್ ಓವರ್ ಮಾಡ್ಕೊಂಡಿರುತ್ತೆ. ಹೀಗಾಗಿ ಕೆಲ ಹೊತ್ತು ಈ ಜನಸಾಮಾನ್ಯರಿಗೆ ಪುಣ್ಯ ಸ್ನಾನವನ್ನ ತಡೆ ಹಿಡಲಾಗಿರುವಂತದ್ದು. ಬಹುಶಃ ನರೇಂದ್ರ ಮೋದಿ ಅವರು ಹೊರಟ ತಕ್ಷಣ ಮತ್ತೆ ಜನಸಾಮಾನ್ಯರಿಗೆ ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಬಹುಶಃ 12 ಗಂಟೆಯಿಂದ ಮತ್ತೆ ಜನಸಾಮಾನ್ಯರಿಗೆ ಮುಕ್ತವಾಗಿ ಸ್ನಾನವನ್ನ ಮಾಡ್ಲಿಕ್ಕೆ ಅವಕಾಶಗಳು ಸಿಗಬಹುದು ಅರವಿಂದ್. ಓಕೆ, ಅಂದ್ರೆ ಅಲ್ಲಿಗೆ ಪ್ರಧಾನಮಂತ್ರಿಗಳು ನಿರ್ಗಮಿಸುವ ತನಕ ಅವಕಾಶ ಇಲ್ಲ. ಹೌದು, ಸಹಜವಾಗಿ ನೋಡಿ, ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುತ್ತೆ. SPG ಇಡೀ ಪ್ರದೇಶವನ್ನ ಟೇಕ್ ಓವರ್ ಮಾಡಿರುತ್ತೆ. ಅಧಿಕೃತ ಪಾಸ್ಗಳು ಇರುವಂತವ್ರನ್ನ ಹೊರತುಪಡಿಸಿ ಯಾರು ಕೂಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಓಡಾಡ್ಲಿಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿರುತ್ತೆ. ಈಗ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತ್ರಿವೇಣಿ ಸಂಗಮದ ಘಾಟ್ನ ಸುತ್ತಮುತ್ತಲು ಸದ್ಯಕ್ಕೆ ಜನಸಾಮಾನ್ಯರ ಓಡಾಟಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ತ್ರಿವೇಣಿ ಸಂಗಮನ ಹೊರತುಪಡಿಸಿ ಇತರೆ ಸಣ್ಣ ಪುಟ್ಟ ಘಾಟ್ಗಳಿದ್ದಾವೆ, ಅಲ್ಲಿ ಈಗ ನಿಯಮಿತವಾಗಿ ಸ್ನಾನಗಳು ನಡೀತಾ ಇರುವಂತದ್ದು. ಆದ್ರೆ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂತ ಯಾರು ಕಾದು ಕುಳಿತಿದ್ದಾರೆ ಅವರಿಗೆ ನರೇಂದ್ರ ಮೋದಿ ಅವರು ಹೋಗೋ ತನಕ ಕೂಡ ಸ್ವಲ್ಪ ಅವರು ಈಗ ಅಲ್ಲಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅವರು ಹೊರಟ ತಕ್ಷಣ ಸಾಮಾನ್ಯ ಜನರಿಗೂ ಪುಣ್ಯ ಸ್ನಾನದ ಅವಕಾಶಗಳು ಮತ್ತೆ ಮಾಡಿಕೊಡ್ಲಾಗುತ್ತೆ ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಪ್ರಧಾನಿ ಮೋದಿ ಅವರ ಈ ಕಾರ್ಯಕ್ರಮ ಅಧಿಕೃತವಾಗಿ ಮುಕ್ತಾಯ ಆಗಬೇಕು ಅಂತಂದರೆ ಇದೇ ರೀತಿಯಲ್ಲಿ ಅವರು ಈ ಘಾಟ್ನಿಂದ ಅರೈಲ್ ಘಾಟ್ಗೆ, ಅಂದರೆ ಸಂಗಮ್ ಘಾಟ್ನಿಂದ ಅರೈಲ್ ಘಾಟ್ಗೆ ಮತ್ತೆ ದೋಣಿಯ ಮುಖಾಂತರ ಅವರು ತೆರಳುತ್ತಾರೆ. ಸಾಧ್ಯ ಆದರೆ ಅಲ್ಲಿರ್ತಕ್ಕಂಥ ಸಾಧು ಸಂತರ ಜೊತೆ ಒಂದು ಸಂವಾದವನ್ನು ಮಾಡಬಹುದು ಅಂತಕ್ಕಂಥದ್ದು. ಬಟ್ ಅದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತತೆ ಇಲ್ಲ. ಅಲ್ಲಿ ರಕ್ಷಣೆ ಮತ್ತು SPG ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇಲ್ಲ ಅಂತಂದರೆ ಅವರು ವಾಪಸ್ ಅರೈಲ್ ಘಾಟ್ಗೆ ವಾಪಸ್ ತೆರಳಬೇಕಾಗುತ್ತೆ. ಅಲ್ಲಿಂದ ಅವರು ಹೆಲಿಕಾಪ್ಟರ್ ಮುಖಾಂತರ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸದ್ಯದ ಮಾಹಿತಿಯ ಪ್ರಕಾರ ಪ್ರಧಾನಿ ಮೋದಿ ಅವರು ಈಗಾಗಲೇ ಪುಣ್ಯ ಸ್ನಾನವನ್ನು ಮುಗಿಸಿದ್ದಾರೆ. ಗಂಗಾ ಮಾತೆಗೆ ಮೋದಿಯವರು ಪ್ರಾರ್ಥನೆಯನ್ನು ಸಲ್ಲಿಸಿ, ಸೂರ್ಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಜಪವನ್ನು ಮಾಡಿ, ಅವರು ಪದ್ಧತಿಯ ಪ್ರಕಾರ ಯಾವ ರೀತಿ ಇರುತ್ತೆ, ಮೊದಲಿಗೆ ಸಂಕಲ್ಪ ಪೂಜೆ ಮತ್ತು ಗಂಗಾ ಪೂಜೆಯನ್ನು ಮೊದಲಿಗೆ ಮಾಡ್ತಾರೆ. ಸಂಕಲ್ಪ ಪೂಜೆ, ಗಂಗಾ ಪೂಜೆ ಆದ ಬಳಿಕ ಸ್ನಾನವಾದ ಮೇಲೆ ಅರ್ಘ್ಯ, ಹೀಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಬಹುತೇಕ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ.